ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಕಂಡವರ ಬುಡಕ್ಕೆ ಬೆಂಕಿ ಬಿದ್ದಾಗ ಸಂಭ್ರಮ, ತಮ್ಮದೇ ಬುಡಕ್ಕೆ ಬಂದು ಭಗ್ಗನೆ ಎದ್ದಾಗ ಲಭೋ ಲಭೋ ಎಂಬ ಮಾತೊಂದಿದೆ. ಈ ಮಾತನ್ನ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನಿಜ ಮಾಡ್ತಿದ್ದಾರೆ. ಅವರು ಇದೀಗ ತರಲು ಉದ್ದೇಶಿಸಿರುವ ಪೌರತ್ವ ಕಾಯ್ದೆಯು ಅಮೆರಿಕದಲ್ಲಿರುವ ಭಾರತೀಯರನ್ನ ದಂಗುಬಡಿಸಿದೆ. ಅಮೆರಿಕದಲ್ಲಿ ಬರ್ತ್ ರೈಟ್ ಸಿಟಿಜನ್ಶಿಪ್ ಎಂಬ ಒಂದು ಕಾನೂನಿದೆ. ಅಮೆರಿಕದಲ್ಲಿ ಹುಟ್ಟಿದ ಮಗುವಿಗೆ ಅಮೆರಿಕದ ಪೌರತ್ವ ಸಿಗುವ ಕಾನೂನಿದು. ಫೆಬ್ರವರಿ 20ರ ಬಳಿಕ ಈ ಕಾನೂನು ರದ್ದಾಗಲಿದೆ ಎಂದವರು ಘೋಷಿಸಿದ್ದಾರೆ. ಆದ್ದರಿಂದ ಅಮೆರಿಕದಲ್ಲಿರುವ ಭಾರತೀಯರು ಫೆಬ್ರವರಿ 20ರ ಮೊದಲೇ ಹೆರುವುದಾಗಿ ಸಿಸೇರಿಯನ್ ಸೆಂಟರ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಹೀಗೆ ನಿಂತವರಲ್ಲಿ 6 ತಿಂಗಳು 7 ತಿಂಗಳು ತುಂಬಿದ ಗರ್ಭಿಣಿಯರೇ ಹೆಚ್ಚಿದ್ದಾರೆ. ಈ ವರದಿಯನ್ನ ಮಾಡ್ತಾ ಇರುವುದು ಮೋದಿ ವಿರೋಧಿ ಮಾಧ್ಯಮಗಳಲ್ಲ. 24 ಗಂಟೆ ಪ್ರಧಾನಿ ಮೋದಿಯ ಗುಣಗಾನ ಮಾಡ್ತಾ ಇರುವ ಮಾಧ್ಯಮಗಳೇ ಈ ಸುದ್ದಿಯನ್ನ ಪ್ರಕಟಿಸ್ತಾ ಇವೆ. ವಿಶೇಷ ಏನಂದ್ರೆ, ಭಾರತದಲ್ಲಿ ಸಿಎಎ ಎನ್ಆರ್ಸಿ ಪೌರತ್ವ ಕಾಯ್ದೆಯನ್ನ ಜಾರಿಗೆ ತರಲು ಪ್ರಧಾನಿ ನರೇಂದ್ರ ಮೋದಿ ತೀರ್ಮಾನಿಸಿದಾಗ ಅದನ್ನ ಚಪ್ಪಾಳೆ ತಟ್ಟಿ ಬೆಂಬಲಿಸಿದವರಲ್ಲಿ ಅಮೆರಿಕದಲ್ಲಿರುವ ಭಾರತೀಯರೇ ಮುಂಚೂಣಿಯಲ್ಲಿದ್ದರು. ಭಾರತೀಯ ಮುಸ್ಲಿಮರನ್ನ ಸತಾಯಿಸುವ ಕಾನೂನು ಎಂಬ ಖುಷಿಯ ಹೊರತಾಗಿ ಈ ಸಂಭ್ರಮಕ್ಕೆ ಬೇರೆ ಯಾವ ಕಾರಣವೂ ಇರಲಿಲ್ಲ. ಮೋದಿ ಅಮೆರಿಕಕ್ಕೆ ಹೋದಾಗ ಹೌಡಿ ಮೋದಿ ಎನ್ನುವ ಕಾರ್ಯಕ್ರಮ ಟ್ರಂಪ್ ಏರ್ಪಡಿಸಿದ್ದರು. ಅದರಲ್ಲಿ 50,000ದಷ್ಟು ಭಾರತೀಯರು ಭಾಗವಹಿಸಿದ್ದರು. ಅವರಲ್ಲಿ ಹೆಚ್ಚಿನವರು ಇದೇ ಮೋದಿ ಬೆಂಬಲಿಗರು. ಈ ಬಾರಿ ಟ್ರಂಪ್ ಗೆಲುವಿನಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು ಇವರೇ. ಆದರೆ ಇದೀಗ ಟ್ರಂಪ್ ಇವರೆಲ್ಲರ ಆಸೆಗೆ ತಣ್ಣೀರೆರಚಿದ್ದಾರೆ. ಭಾರತದ ಸಿಎಎ ಮತ್ತು ಎನ್ಆರ್ಸಿ ಕಾಯ್ದೆಯನ್ನು ಬೆಂಬಲಿಸಿದ್ದ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಬೆಂಬಲಿಸಿ ಉದ್ದುದ್ದ ಬರಹಗಳನ್ನು ಬರೆದುಕೊಂಡಿದ್ದವರೆಲ್ಲ ಇದೀಗ ಈ ಕಾಯ್ದೆಯನ್ನು ವಿರೋಧಿಸ್ತಾ ಇದ್ದಾರೆ. ಫೆಬ್ರವರಿ 20ರ ನಂತರ ಹುಟ್ಟಿದ ಮಕ್ಕಳಿಗೆ ಅಮೆರಿಕದ ಪೌರತ್ವ ಸಿಗುವುದಿಲ್ಲ ಅನ್ನುವುದು ಖಾತ್ರಿಯಾಗುತ್ತಲೇ ಫೆಬ್ರವರಿ 20ಕ್ಕಿಂತ ಮೊದಲೇ ಸಿಸೇರಿಯನ್ ಮೂಲಕ ಮಗುವನ್ನು ಹೊಂದುವ ತುರ್ತಿನಲ್ಲಿದ್ದಾರೆ. ದ್ವೇಷದ ಬೆಂಕಿ ಅಂತಿಮವಾಗಿ ದ್ವೇಷಿಸಿದವರನ್ನೇ ಸುಡುತ್ತೆ ಎಂದು ಹೇಳಲಾಗುತ್ತೆ. ಅದನ್ನೇ ನಾವೀಗ ನೋಡ್ತಾ ಇದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಎ ಎನ್ಆರ್ಸಿ ಕಾಯ್ದೆಯನ್ನು ತರಲು ಹೊರಟಾಗ ಸಂಭ್ರಮಿಸಿದವರಿಗೆ ನಿಜಕ್ಕೂ ಅದರ ಆಘಾತ ಏನು ಅನ್ನೋದನ್ನ ಟ್ರಂಪ್ ತೋರಿಸಿಕೊಟ್ಟಿದ್ದಾರೆ. ನಿಜವಾಗಿ ಅಮೆರಿಕದಲ್ಲಿರುವ ಭಾರತೀಯರು ಟ್ರಂಪ್ ಕಾನೂನಿಗೆ ಭಯಪಡಬೇಕಾಗಿರಲಿಲ್ಲ. ಅಮೆರಿಕದಲ್ಲಿ ಕುಳಿತು ಭಾರತೀಯರಿಗೆ ದೇಶಭಕ್ತಿಯ ಪಾಠ ಮಾಡ್ತಾ ಇದ್ದ ಇವರೆಲ್ಲ ನೇರವಾಗಿ ಭಾರತಕ್ಕೆ ಹೊರಟು ಬರುವ ತೀರ್ಮಾನ ಕೈಗೊಳ್ಳಬೇಕಿತ್ತು. ನಮಗೆ ಅಮೆರಿಕದ ಪೌರತ್ವಕ್ಕಿಂತ ಭಾರತದಲ್ಲಿ ಸೇವೆ ಮಾಡುವುದೇ ಶ್ರೇಯಸ್ಕರ ಎಂದವರು ಹೇಳಬೇಕಿತ್ತು. 6 ತಿಂಗಳು 7 ತಿಂಗಳಲ್ಲಿಯೇ ಹೆರಿಗೆ ಸಿದ್ಧವಾಗುವುದಕ್ಕಿಂತ ಪೂರ್ತಿ 9 ತಿಂಗಳು ತುಂಬಿದ ಬಳಿಕ ಭಾರತದಲ್ಲಿ ಹೆರಿಗೆ ಮಾಡಿಸಿಕೊಂಡು ದೇಶ ಸೇವೆ ಮಾಡ್ತಾ ಬದುಕ್ತೀವಿ ಎಂದು ಘೋಷಿಸಬೇಕಿತ್ತು. ಆದರೆ ಇವರೆಲ್ಲರ ದೇಶಭಕ್ತಿಯ ಟೊಳ್ಳುತನವನ್ನು ಟ್ರಂಪ್ ಬಯಲಿಗೆಳೆದಿದ್ದಾರೆ. ಅವರ ಒಂದೇ ಒಂದು ಘೋಷಣೆ ಅಮೆರಿಕದಲ್ಲಿ ಕುಳಿತು ದೇಶಭಕ್ತಿಯನ್ನು ಪ್ರದರ್ಶಿಸುತ್ತಾ ಇದ್ದ ಭಾರತೀಯರ ಬಣ್ಣವನ್ನೆಲ್ಲ ಬಯಲಿಗೆಳೆದಿದೆ. ನಿಜವಾಗಿ ಅವರದು ದೇಶಭಕ್ತಿ ಆಗಿರಲಿಲ್ಲ. ಮುಸ್ಲಿಂ ದ್ವೇಷವನ್ನೇ ಅವರು ದೇಶಭಕ್ತಿಯ ಮುಖವಾಡದಲ್ಲಿ ಪ್ರದರ್ಶಿಸುತ್ತಾ ಇದ್ರು. ಈ ಕಾರಣದಿಂದಲೇ ಅವರು ಸಿಎಎ ಎನ್ಆರ್ಸಿಯನ್ನ ಬಿಜೆಪಿ ಪಕ್ಷಕ್ಕಿಂತಲೂ ಹೆಚ್ಚಾಗಿ ಬೆಂಬಲಿಸತೊಡಗಿದ್ರು. ಯಾರು ವಿರೋಧಿಸುತ್ತಾರೋ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೀಯಾಳಿಸತೊಡಗಿದ್ರು. ಭಾರತೀಯರಿಗೆ ದೇಶಭಕ್ತಿಯ ಪಾಠ ಹೇಳಿಕೊಡತೊಡಗಿದ್ರು. ಮಾತ್ರ ಅಲ್ಲ, ಬಲಪಂಥೀಯ ವಿಚಾರಧಾರೆಯನ್ನು ಪ್ರತಿನಿಧಿಸುತ್ತಿದ್ದ ಟ್ರಂಪ್ರನ್ನ ಬೆಂಬಲಿಸಿದ್ರು. ನರೇಂದ್ರ ಮೋದಿ ಮತ್ತು ಟ್ರಂಪ್ ಬಹಳ ಆತ್ಮೀಯ ಗೆಳೆಯರು ಎಂದು ಹೋದಲ್ಲಿ ಬಂದಲ್ಲಿ ಸಾರತೊಡಗಿದ್ರು. ಆದರೆ ಬಲಪಂಥೀಯ ವಿಚಾರಧಾರೆ ಎಂದಿದ್ದರೂ ಅಪಾಯಕಾರಿ ಅನ್ನೋದನ್ನ ಇದೀಗ ಟ್ರಂಪ್ ತೋರಿಸಿಕೊಟ್ಟಿದ್ದಾರೆ. ಯಾವಾಗ ಸಿಎಎ ಎನ್ಆರ್ಸಿ ರೀತಿಯ ಪೌರತ್ವ ಕಾಯ್ದೆ ಅಮೆರಿಕದಲ್ಲೂ ಜಾರಿಯಾಗುತ್ತೆ ಎಂದು ಅವರಿಗೆ ಗೊತ್ತಾಯಿತೋ, ಅವರು ಭಾರತಕ್ಕೆ ಮರಳುವ ನಿರ್ಧಾರವನ್ನು ಮಾಡುವ ಬದಲು ತಮ್ಮ ಹೊಟ್ಟೆಯಲ್ಲಿ ಇರುವ ಮಗುವನ್ನು ಅವಧಿಗಿಂತ ಮೊದಲೇ ಸಿಸೇರಿಯನ್ ಮೂಲಕ ಹೊರಪಡೆದಾದರೂ ಅಮೆರಿಕದಲ್ಲೇ ಇರ್ತೇವೆ ಎಂದು ನಿರ್ಧಾರ ಮಾಡ್ತಿದ್ದಾರೆ. ಅಮೆರಿಕದ ಆಸ್ಪತ್ರೆಗಳ ತುಂಬ 6 ತಿಂಗಳು 7 ತಿಂಗಳು ತುಂಬಿದ ಗರ್ಭಿಣಿಯರ ಸಾಲೆ ಇದೆ ಎಂದು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಅಮೆರಿಕದ ಪೌರತ್ವಕ್ಕಾಗಿ ಸಿಸೇರಿಯನ್ ಮೂಲಕ ಮಗುವನ್ನು ಪಡೆಯಲು ಹಾತೊರೆಯುತ್ತಿರುವ ಇವರ ದೇಶಭಕ್ತಿಯನ್ನ ಕಾಲ ಟೆಸ್ಟ್ ಮಾಡಿದೆ. ಹೌದು, ಕಾಲ ಯಾರನ್ನೂ ಕಾಯುವುದಿಲ್ಲ. ದ್ವೇಷದ ಬೆಂಕಿ ಅಂತಿಮವಾಗಿ ದ್ವೇಷಿಸಿದವರನ್ನೇ ಸುಡುತ್ತೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.